ಎಸ್ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಕೇಳಿಸ್ತಿದ್ಯಾ? ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಗಂಗರ ಬಗ್ಗೆ ನೋಡಿದ್ವಿ. ರಿಲೇಟೆಡ್ ಟು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಗಂಗರ ಇತಿಹಾಸ ಏನಾಗಿತ್ತು, ಗಂಗರ ಕಾಲದಲ್ಲಿನ ಇತಿಹಾಸ ಯಾವ ರೀತಿ ಇತ್ತು ಅನ್ನೋದನ್ನ ನೋಡ್ತಾ ಹೋಗಿದ್ವಿ. ಸರಿ, ಮುಂದುವರೆದಂತೆ ಇವತ್ತು ನೋಡ್ತಾ ಹೋಗೋಣ. ಗಂಗರ ಕಾಲದಲ್ಲಿ ಆ ನಂತರ ಗಂಗರ ಕಾಲದಲ್ಲಿ ಅಷ್ಟೇನು ಇಂಪಾರ್ಟೆನ್ಸ್ ಜಾಸ್ತಿ ಇರಲಿಲ್ಲ. ಓಕೆನಾ, ಒಂದು ಸ್ವಲ್ಪ ಮಟ್ಟಿಗೆ ಇತ್ತು. ಏನಾಗಿತ್ತು, ಕೃಷಿ ಸಮಾಜವಾಗಿತ್ತು, ಕೃಷಿ ಅವರ ಪ್ರಮುಖ ಉದ್ಯೋಗವಾಗಿತ್ತು. ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಮತ್ತೆ 4 ವರ್ಣಗಳಿಗೆ ವಿಂಗಡಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಬ್ರಾಹ್ಮಣರು ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಿದ್ರೆ, ಯಜ್ಞಗಳನ್ನು ಕೂಡ ನಿರ್ವಹಿಸ್ತಿದ್ರು. ಅದೇ ರೀತಿ ಕ್ಷತ್ರಿಯರು ಮುಖ್ಯವಾಗಿ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು ಮತ್ತೆ ಯೋಧರು ಆಡಳಿತಗಾರರು ಆಗಿದ್ರು. ರೈಟ್. ಮತ್ತೆ ಲೋಕಲ್ ಗೌರ್ಮೆಂಟ್ ಡ್ಯೂರಿಂಗ್ ದ ಗಂಗಾ ಪೀರಿಯಡ್, ಈ ಒಂದು ಗಂಗಾ ಪೀರಿಯಡ್ ಗ್ರಾಮೀಣ ಒಂದು ನಾಗರಿಕತೆಯಲ್ಲಿ, ಅದೇ ರೀತಿ ಲೋಕಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಗೆ, ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂಗೆ ಗಂಗರ ಕಾಲದಲ್ಲಿ ಏನಾಗಿತ್ತು ಅಂತ ನೋಡಿದ್ರೆ, ಕರ್ನಾಟಕವನ್ನು ದೀರ್ಘವಾಗಿ ಆಳಿದಂತ ಮನೆತನ ಗಂಗರ ಮನೆತನ. ಅಸ್ತಿತ್ವಕ್ಕೆ ಅವರ ಕಾಲದ ಸ್ಥಳೀಯ ಸರ್ಕಾರ ಮೂಲ ಕಾರಣ ಎಂದು ಹೇಳಬಹುದು. ಗಂಗರ ಕಾಲದಲ್ಲಿ ಸ್ಥಳೀಯ ಸರ್ಕಾರದ ಹಂತಗಳು ಈ ಕೆಳಗಿರುತ್ತವೆ. ಏನು? ಗಾವುಂಡ ಅಂಡ್ ದೀಸ್ ಗಾವುಂಡಾಸ್ ಅಸಿಸ್ಟೆಂಟ್ ಕಾಲ್ಡ್ ಶಾನಭೋಗ. ಅಂದ್ರೆ ಗ್ರಾಮದ ಮುಖ್ಯಸ್ಥ. ನೋಡಿ, ದಿಸ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಲೋಕಲ್ ಗವರ್ಮೆಂಟ್ ಡ್ಯೂರಿಂಗ್ ದ ಗಂಗಾ ಎರ. ಇಟ್ಸ್ ಎಡ್ಮನ್ ವಾಸ್ ಗಾವುಂಡ. ಗಾವುಂಡ ಅನ್ನೋ ವ್ಯಕ್ತಿ ಆ ಗಂಗರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನಾಗಿದ್ದ. ರೈಟ್, ಗ್ರಾಮದ ಮುಖ್ಯಸ್ಥನಾಗಿದ್ದ. ಆ ಗಾವುಂಡನಿಗೆ ಸಹಾಯಕರಾಗಿ ಇಬ್ಬರು ವ್ಯಕ್ತಿಗಳಿದ್ರು, ಶಾನಭೋಗ ಮತ್ತೆ ಇನ್ನೊಬ್ಬರು ತಳವಾರ ಅಂತೇಳಿ. ಇವರಿಬ್ಬರು ಗಾವುಂಡನಿಗೆ ಸಹಾಯ ಮಾಡ್ತಿದ್ರು ಲೆಕ್ಕ ಸಹಾಯಕರಾಗಿ. ಅದೇ ರೀತಿ ಊರಿನ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಗ್ರಾಮ ಪಂಚಾಯತಿಯ ಕೆಲವು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೆ ಗಾವುಂಡ ಪ್ರಮುಖ ಸ್ಥಾನದಲ್ಲಿ ಇದ್ದ ಅಂತ ಹೇಳಬಹುದು. ಅದೇ ನೋಡಿ, ಅಗ್ರಹಾರಗಳಿದ್ವು. ಇದನ್ನ ಡಿಸ್ಕಸ್ ಮಾಡಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ನಾನು ಮತ್ತೆ ಇದರ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ರೈಟ್, ಇದನ್ನ ಬಹಳ ನೀಟಾಗಿನೇ ಡಿಸ್ಕಸ್ ಮಾಡಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಒಂದು ಸರಿ ನೋಡ್ಕೊಳ್ಳಿ. ಓಕೆನಾ, ಮೊದಲಿಂದಾನೇ ಬನ್ನಿ. ಆಲ್ಮೋಸ್ಟ್ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಅಲ್ಲಿ, ಹಿಂದಿನ 2 ವಿಡಿಯೋಗಳನ್ನ ನೋಡಿ ನಂತರ ಇದನ್ನ ವಾಚ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ದ ಚೋಳಾಸ್ ಪೀರಿಯಡ್. ಚೋಳರ ಕಾಲದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ಪಂಚಾಯತ್ ರಾಜ್ ಸಿಸ್ಟಮ್ ಯಾವ ರೀತಿ ಇತ್ತು ಅನ್ನೋದಕ್ಕೆ ನೋಡ್ತಾ ಹೋಗೋಣ. ನಮ್ಮ ಭಾರತದಲ್ಲಿ ಇವತ್ತೇನು ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ ಇನ್ನು ಗಟ್ಟಿಯಾಗಿ ಅಂದ್ರೆ, ಅದಕ್ಕೆ ಮೂಲ ಕಾರಣ ಚೋಳರು ಹಾಕಿಕೊಟ್ಟಂತ ಪಂಚಾಯತ್ ರಾಜ್ ವ್ಯವಸ್ಥೆ. ಚೋಳರು ಚೋಳರು ಚೋಳರಿಗೆ ಏನಾದ್ರು ಬಹಳಷ್ಟು ಜನ ಪಂಚಾಯತ್ ವ್ಯವಸ್ಥೆಯನ್ನ ಜಾರಿ ತರಲಿಕ್ಕೆ ಪ್ರಯತ್ನ ಪಟ್ಟರು. ಒಂದು ರೀತಿಯ ಸ್ಥಳೀಯ ಸರ್ಕಾರಕ್ಕೆ ಕೊಟ್ಟರು. ಬಟ್ ಪ್ರತ್ಯೇಕವಾಗಿ ಚೋಳರು ಏನ್ ಮಾಡ್ತಾರೆ ಅಂತಂದ್ರೆ, ಪಂಚಾಯತ್ ಬಗ್ಗೆ ಬಹಳಷ್ಟು ಒಂದು ಜವಾಬ್ದಾರಿ ಮತ್ತೆ ಅದರ ಒಂದು ರೀತಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಅಂತ ಹೇಳ್ಬೋದು. ನೋಡ್ತಾ ಹೋಗೋಣ. ಇಲ್ಲಿ ಚೋಳರು ಅಂತಂದ್ರೆ 2 ರೀತಿಯ ಚೋಳರು ಬರ್ತಾರೆ. ಒಂದು ಪ್ರಾಚೀನ ಕಾಲದಲ್ಲಿ ಬರ್ತಕ್ಕಂಥ ಚೋಳರು, ಮತ್ತೆ ಇವರು ಮಧ್ಯಕಾಲೀನ ಇತಿಹಾಸದಲ್ಲಿ ಬರ್ತಕ್ಕಂಥ ನಿಯೋ ಚೋಳಾಸ್ ಅಂತ ಕರಿತೀವಿ. ಏನು? ನಿಯೋ ಚೋಳಾಸ್. ಎಲ್ಲರೂ ಅಲ್ಲಿಗೂ ಬರ್ತಾರೆ. ಸಂಗಮ ಯುಗ ಸ್ಟಾರ್ಟ್ ಆದಾಗ, ಸಂಗಮ ಪೀರಿಯಡ್ ಅಲ್ಲಿ ಚೇರ, ಚೋಳ, ಪಾಂಡ್ಯ ಅಂತ 3 ಬರ್ತಾರೆ. ಅಲ್ಲಿ ಬರ್ತಕ್ಕಂಥ ಚೇರ, ಚೋಳ, ಪಾಂಡ್ಯರು ಬೇರೆ, ಇಲ್ಲಿ ಬರ್ತಕ್ಕಂಥವ್ರು ಬೇರೆ. ಅವರ ವಂಶಸ್ಥರೇ, ಬದಲಿಗೆ ಅದೇ ವ್ಯಕ್ತಿಗಳ ಅಲ್ಲ. ಅವ್ರಿಗೂ ಇವ್ರಿಗೂ ಸಾಕಷ್ಟು ವರ್ಷಗಳ ವ್ಯತ್ಯಾಸ ಇದೆ. ಅವರು ಪ್ರಾಚೀನ ಕಾಲದಲ್ಲಿ ಇದ್ದಂಥವ್ರು, ಇವರು ಮಧ್ಯಕಾಲೀನ ಇತಿಹಾಸದಲ್ಲಿ ಇದ್ದಂಥವ್ರು. ನಿಯೋ ಚೋಳಾಸ್. ಈ ನಿಯೋ ಚೋಳಾಸ್ ಪಂಚಾಯತ್ ವ್ಯವಸ್ಥೆಗೆ ಅಡಿಗಲ್ಲನ್ನು ಹಾಕಿದಂಥವ್ರು. ಭಾರತದಲ್ಲಿ ಪಂಚಾಯತ್ ವ್ಯವಸ್ಥೆಗೆ ಅಡಿಗಲ್ಲು ಹಾಕಿದಂತ ಏಕೈಕ ಸಾಮ್ರಾಜ್ಯ ಸಂಪೂರ್ಣವಾಗಿ ದಟ್ ಈಸ್ ಚೋಳ ಸಾಮ್ರಾಜ್ಯ. ಏಕೈಕ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಇಲ್ಲಿ ಚೋಳರು ಹಾಕಿದಂತ ಒಂದು ಅಡಿಪಾಯ ಅಥವಾ ಅಡಿಗಲ್ಲನ್ನ ಬೇರೆ ಯಾವ ಸಾಮ್ರಾಜ್ಯಗಳು ಹಾಕ್ಲಿಕ್ಕೆ ಸಾಧ್ಯವಾಗಲಿಲ್ಲ, ಅವರಷ್ಟು ಬಲಿಷ್ಠವಾಗಿ. ಓಕೆನಾ, ನೋಡ್ತಾ ಹೋಗೋಣ ಏನೇನು ಆಗುತ್ತೆ. ಲೋಕಲ್ ಗೌರ್ಮೆಂಟ್ ಅಂಡರ್ ದಿ ಚೋಳ ಅಡ್ಮಿನಿಸ್ಟ್ರೇಷನ್ ವಾಸ್ ಆರ್ಗನೈಸ್ಡ್ ಅಂಡರ್ ದಿ ಡೆಮೊಕ್ರೆಟಿಕ್ ಲೈನ್ಸ್. Each town and village and its assembly, there were 2 assembly known as Ur and Sabha. Okay, ಅಲ್ಲಿ ನೋಡಿ, ಚೋಳರು ಇಲ್ಲಿ ಲೋಕಲ್ ಗೌರ್ಮೆಂಟ್, ಚೋಳ ಸಾಮ್ರಾಜ್ಯ, ಚೋಳರಲ್ಲಿ ಸಾಮ್ರಾಟನಿರ್ತಾ ಇದ್ದ ರಾಜ. ಆ ರಾಜ ಆಕ್ಚುಲಿ ತನ್ನ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ ಇದ್ದಂತ ಒಬ್ಬ ರಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದ. ಯಾವುದೇ ರೀತಿ ಇವನಿಗೆ ಅಹಂ ಇರಲಿಲ್ಲ. ರಾಜ್ಯದ ಮೇಲೆ ರಾಜ್ಯವನ್ನ ನಾನೇ ರಾಜ್ಯಭಾರ ಮಾಡಬೇಕು,
ಇಲ್ಲಿರ್ತಕ್ಕಂಥ ಸಂಪತ್ತೆಲ್ಲವನ್ನೂ ಕೂಡ ನಾನೇ ಲೂಟಿ ಮಾಡಿ ನಾನೇ ಅನುಭವಿಸಬೇಕು ಅನ್ನೋದು ಚೋಳರ ಕಾಲದ ರಾಜರಿಗೆ ಇರಲಿಲ್ಲ. ಬದಲಿಗೆ ಇಲ್ಲಿ ಸ್ಥಳೀಯ ಜನರಿಗೆ ಆಡಳಿತವನ್ನ ಕೊಡ್ತಾ ಇದ್ರು ಇವರು. ಹಳ್ಳಿಯಲ್ಲಿ, ಯಾವ ಹಳ್ಳಿಯಲ್ಲಿ, ಯಾಕಂತಂದ್ರೆ ಇವರು ಬಹಳಷ್ಟು ವಿಚಾರವಂತರು. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀವು ನೋಡಿ ನಿಮ್ಮ ಊರಲ್ಲಿ, ನಿಮ್ಮ ಹಳ್ಳಿಯಲ್ಲಿ ಯಾವ ರೀತಿ ಪರಿಸರ ಇದೆ, ನಿಮ್ಮ ಹಳ್ಳಿಯ ಸಮಸ್ಯೆಗಳೇನು, ಅವು ನಮಗೆಲ್ಲ ಗೊತ್ತಾಗೋದಿಲ್ಲ. ಮೊದಲಿಗೆ ನಿಮ್ಮ ಹಳ್ಳಿಯ ಸಮಸ್ಯೆ ನಿಮಗೆ ಗೊತ್ತಾಗ್ತವೆ. ನಿಮ್ಮ ಹಳ್ಳಿಯ ಸಮಸ್ಯೆ ನಿಮಗೆ ಗೊತ್ತಾಗ್ತವೆ. ನೀವೇ ನೀವೇ ಪರಿಹರಿಸಿ, ನೀವೇ ಆಡಳಿತ ಮಾಡಿ ಅನ್ನೋದು ಇವರ ಉದ್ದೇಶ ಆಗಿತ್ತು. ನೋಡಿ, ಯಾರು ನಮ್ಮ ಒಂದು ಸಮಾಜದಲ್ಲಿ, ನಮ್ಮ ಇತಿಹಾಸದ ರಾಜರುಗಳಲ್ಲಿ ಯಾರೂ ಕೂಡ ಈ ರೀತಿಯ ಒಂದು ಆಡಳಿತಕ್ಕೆ ಸಪೋರ್ಟ್ ಅನ್ನ, ಸ್ಥಳೀಯ ಆಡಳಿತಕ್ಕೆ ಸಂಪೂರ್ಣವಾದಂತ ಒಂದು ಜವಾಬ್ದಾರಿಯನ್ನ ಯಾವ ರಾಜರು ಕೊಡ್ಲಿಲ್ಲ. ಬದಲಿಗೆ ಚೋಳ ಸಾಮ್ರಾಜ್ಯದಲ್ಲಿ ರಾಜರು ಕೊಡ್ತಾ ಹೋಗ್ತಾರೆ. ತಮ್ಮ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಹಳ್ಳಿಯ ಜನರು ತಮ್ಮ ಹಳ್ಳಿಯನ್ನ ಆಡಳಿತ ಮಾಡೋದ್ರಲ್ಲಿ ಬಹಳ ಸಕ್ಸಸ್ ಆಗ್ತಾರೆ ಅಂತ ಹೇಳಬಹುದು. ಬಿಕಾಸ್ ಆಫ್ ಚೋಳಾಸ್ ಕಿಂಗ್ಡಮ್. ಇಲ್ಲಿ ಎರಡು ಸಭೆಗಳಿದ್ವು. ಒಂದು ಪುರ್ ಅಂಡ್ ಸಭಾ. ನಾವು ಋಗ್ವೇದ ಕಾಲದಲ್ಲಿ ಸಭಾ ಮತ್ತು ಸಮಿತಿ ನೋಡ್ತಾ ಇದ್ವಿ. ಅದೇ ತರ ಇಲ್ಲಿ ಉರ್ ಅಂಡ್ ಸಭಾ ಅಂತ ಇದೆ. The towns and villages functioned with the help of committees from known as ವರಿಮನ್. ಇಲ್ಲಿ ಕೆಲವು ಕಮಿಟಿಗಳಿದ್ವು ಯಾವುದಕ್ಕೆ ಸಂಬಂಧಪಟ್ಟಂಗೆ, ಪಟ್ಟಣ ಮತ್ತು ನಗರಗಳಿಗೆ ಸಂಬಂಧಪಟ್ಟಂಗೆ. ಅವ್ರು ಏನಂತ ಕರೀತಾರೆ? ವರಿಯಮ್ಸ್. ವರಿಯಮ್ಸ್ ಎಂದು ಕರೆಯಲ್ಪಡುವ ಸಮಿತಿಗಳ ಸಹಾಯದಿಂದ ಕಾರ್ಯನಿರ್ವಹಿಸಿದವು. ಇವರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು ಆಡಳಿತ ವ್ಯವಸ್ಥೆಯನ್ನ. ವೇರಿಯಮ್ಸ್ ಅನ್ನೋ ಸಮಿತಿ ನೋಡ್ಕೊಳ್ತಾ ಇತ್ತು ಪಟ್ಟಣ ಮತ್ತು ಹಳ್ಳಿಗಳನ್ನ. ಅದೇ ರೀತಿ ನೋಡಿ, ಬಹಳ ಮಹತ್ವದ ವಿಷಯಗಳನ್ನ ನೀವು ಇಲ್ಲಿ ನೋಡ್ತಾರ. ಕೆಲವು ಬೆಚ್ಚಿ ಬೀಳುವ ವಿಷಯಗಳು ಕೂಡ ಇಲ್ಲಿ ನಿಮಗೆ ಸಿಗ್ತವೆ. ದ ಒರಿಜಿನಲ್ ಡಾಕ್ಯುಮೆಂಟ್ ಅಬೌಟ್ ದಿ ಲೋಕಲ್ ಗವರ್ಮೆಂಟ್ ಆಫ್ ದಿ ಚೋಳಾಸ್ ವರ್ ಫೇಮಸ್ ಫಾರ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಇಸ್ ದ ನಾರ್ತ್ ಮೆರುರಾ, ಉತ್ತರ ಮೆರುರು ಶಾಸನ ಇಶ್ಯೂಡ್ ಬೈ ದಿ ಫಸ್ಟ್ ಪರಾಂತಕ ಚೋಳ. ಇಲ್ಲಿ ನೋಡಿ, ಈ ಉತ್ತರ ಮೆರುರು ಶಾಸನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಒಂದು ವಿಚಾರವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಇವತ್ತಿಗೂ ಕೂಡ ದಕ್ಷಿಣ ಭಾರತದಲ್ಲಿ ಇದ್ದಂತ ಪಂಚಾಯತ್ ವ್ಯವಸ್ಥೆ ಉತ್ತರ ಭಾರತದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಪಂಚಾಯತ್ ವ್ಯವಸ್ಥೆ ದಕ್ಷಿಣ ಭಾರತದಲ್ಲಿನ ಅಭಿವೃದ್ಧಿ ಉತ್ತರ ಭಾರತದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿಯಲ್ಲೂ ಕೂಡ ದಕ್ಷಿಣ ಭಾರತ ಮುಂದೆ ಇದೆ. ಯಾವುದೇ ವಿಷಯದಲ್ಲಿ, ಎಲ್ಲಾ ವಿಷಯಗಳಲ್ಲಿ. ಜೊತೆಗೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಗ್ರಾಮೀಣ ಯಾವಾಗ ಅಭಿವೃದ್ಧಿ ಆಗುತ್ತೋ ಅವಾಗ ದೇಶ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಸ್ವತಃ ಗಾಂಧೀಜಿಯವರು ಹೇಳ್ತಾರೆ. ರೈಟ್? ಅಂದ್ರೆ ದೇಶದ ಭವಿಷ್ಯ ಹಳ್ಳಿಗಳಲ್ಲಿ ಇದೆ ಅಂತ ಕೂಡ ಹೇಳ್ತಾರೆ. ದೇಶದ ಆತ್ಮ ಹಳ್ಳಿಯಲ್ಲಿದೆ ಅಂತ ಕೂಡ ಹೇಳ್ತಾರೆ. ಯಾರು? ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ. ಇಲ್ಲೇನಾಗುತ್ತೆ? ಅಭಿವೃದ್ಧಿ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿದೆ. ಇದು ಯಾಕೆ? ಉತ್ತರ ಭಾರತವನ್ನ ಸಾಕಷ್ಟು ವರ್ಷಗಳ ಕಾಲ ಆಳಿದಂತವರು ಯಾರು? ದೆಹಲಿ ಸುಲ್ತಾನರು ಮತ್ತೆ ಮೊಘಲರು. ಆದ್ರೆ ನಮ್ಮ ದಕ್ಷಿಣ ಭಾರತವನ್ನ ಅವರು ಅಷ್ಟಾಗಿ ಹೇಳೋದಿಲ್ಲ. ಬದಲಿಗೆ ಒಂದೊಂದ್ಸಲ ಆಕ್ರಮಣ ಮಾಡ್ಕೋತಾರೆ. ಆದಷ್ಟು ನಮ್ಮ ದಕ್ಷಿಣ ಭಾರತದ ರಾಜರೇ ನಮ್ಮ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡ್ತಾರೆ. ಎಸ್ಪೆಷಲಿ ಉತ್ತರ ಭಾರತದಲ್ಲಿ ನಾವು ಪ್ರಾಚೀನ ಇತಿಹಾಸದಲ್ಲಿ ನೋಡಿದಾಗ ಜಾಸ್ತಿ ಇಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಒತ್ತು ಕೊಟ್ಟಿದ್ದನ್ನ ನಾವು ನೋಡೋದಿಲ್ಲ. ಬಿಕಾಸ್ ವಿದೇಶಿಗರ ಆಳ್ತಾರೆ ಅಲ್ಲಿ ಬಹಳಷ್ಟು ಜನ. ದೆಹಲಿ ಸುಲ್ತಾನರಾಗಿರ್ಬೋದು, ಮೊಘಲರಾಗಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ವರ್ಷಗಳ ಕಾಲ ಅವರೇ ಆಳ್ತಾರೆ ಉತ್ತರ ಭಾರತವನ್ನು. ಹಾಗಾಗಿ ಅವರು ಸ್ಥಳೀಯ ಸಂಸ್ಥೆಗಳಿಗೆ ಅವರು ಒತ್ತು ಕೊಡ್ಲೇ ಇಲ್ಲ. ದಕ್ಷಿಣ ಭಾರತದಲ್ಲಿ ನಮ್ಮ ರಾಜರು ಆಳ್ತಾರೆ. ಅದರಲ್ಲಿ ಎಸ್ಪೆಷಲಿ ಚೋಳರು ಹಾಕಿದಂತ ಅಡಿಪಾಯ ಯಾರು ಕೂಡ ಮರೆಯುವಂತಿಲ್ಲ. ಅವರು ಹಾಕಿದಂತ ಅಡಿಪಾಯ ಇವತ್ತಿಗೂ ಕೂಡ ದಕ್ಷಿಣ ಭಾರತದಲ್ಲಿನ ಗ್ರಾಮ ಪಂಚಾಯತ್ ವ್ಯವಸ್ಥೆ ಬಹಳ ಗಟ್ಟಿಮುಟ್ಟಾಗಿದೆ ಅಂತ ಹೇಳಬಹುದು. ಗಟ್ಟಿಮುಟ್ಟಾಗಿದೆ ಪಂಚಾಯತ್. ಆಮೇಲೆ ನೋಡಿ, ಒಂದನೇ ಪರಂತಕ ಚೋಳ, ಫಸ್ಟ್ ಪರಂತಕ ಚೋಳ ಅಂತ ಕರಿತೀವಿ. ಒಂದನೇ ಪರಂತಕ ಚೋಳ ಒಂದು ಶಾಸನವನ್ನು ಹೊರಡಿಸ್ತಾನೆ. ಆ ಶಾಸನದಲ್ಲಿ ಸಾಕಷ್ಟು ವಿಷಯಗಳು ಯಾವುದ್ರ ಬಗ್ಗೆ ಇದಾವೆ? ಸ್ಥಳೀಯ ಸರ್ಕಾರದ ಕುರಿತಾದಂತ ಮಾಹಿತಿ ನಮಗೆ ಇಲ್ಲಿ ಸಿಗುತ್ತೆ. ಸ್ಥಳೀಯ ಸರ್ಕಾರದ ಕುರಿತಾದ ಮಾಹಿತಿ ಸಿಗುತ್ತೆ. ನಾವು ಚೋಳರು ಇಷ್ಟೆಲ್ಲ ಸಾಧನೆ ಹೆಂಗ್ ಮಾಡಿದ್ರು, ಸ್ಥಳೀಯ ಸರ್ಕಾರಕ್ಕೆ ಹೆಂಗ್ ಒತ್ತು ಕೊಟ್ರು, ಇದನ್ನ ಯಾರು ಹೇಳ್ತಾರೆ, ಇದನ್ನ ಕಥೆನ ಸುಳ್ಳ, ಇದೆಲ್ಲ ಇಲ್ಲರಿ. ಇದಕ್ಕೆ ಸತ್ಯವಾದಂತ ಕೆಲವು ಪ್ರೂಫ್ಗಳಿದಾವೆ. ಅದು ಉತ್ತರ ಮೆರುರು ಶಾಸನದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಇದನ್ನ ಹೊರಡಿಸಿದಂತ ವ್ಯಕ್ತಿ ಒಂದನೇ ಪರಂತಕ ಚೋಳ ಇಂದ 920 AD. ಓಕೆ,
ಕ್ರಿಸ್ತ ಶಕ 920ರಲ್ಲಿ 1ನೇ ಪರಾಂತಕ ಚೋಳ ಈ ಶಾಸನವನ್ನು ಹೊರಡಿಸ್ತಾನೆ. ಈ ಶಾಸನ ಬಹಳಷ್ಟು ಜನರಿಗೆ ಶಾಸನ ಅಂದ ಕೂಡಲೇ ಒಂದು ತಾಳೆಗರಿಯಲ್ಲೋ ಅಥವಾ ಬಂಡೆಗಲ್ಲಿನಲ್ಲೋ ಅಲ್ವಾ, ಕಂಚಿನಲ್ಲೋ, ಈ ತರ ಒಂದು ಏನು ಪ್ಲೇಟಲ್ಲೋ ಅಲ್ವಾ, ಪ್ಲೇಟ್ಗಳ ಮೇಲೆ ಈ ರೀತಿ ಶಾಸನಗಳನ್ನ ಕೇಳಿದ್ದಾರೆ ಜಾಸ್ತಿ ಜನ. ಆದ್ರೆ ದಿಸ್ ಇಸ್ ಒನ್ ಆಫ್ ದಿ ಸ್ಪೆಷಲ್ ಶಾಸನ ಅಂತ ಹೇಳ್ಬೋದು. ಸ್ಪೆಷಲ್ ಎಡಿಕ್ಟ್ ಇದು. ಏನದು, ಯಾವ ರೀತಿ ಇದೆ? ಇಟ್ ಕ್ಯಾನ್ ಬಿ ಸೀನ್ ಫ್ರಮ್ ದಿ ನಾರ್ತ್ ಮಿರರ್ ಶಾಸನ ಇನ್ಸ್ಕ್ರಿಪ್ಷನ್ ದಟ್ ದೇರ್ ವರ್ ಲೋಕಲ್ ಗವರ್ಮೆಂಟ್ ಯೂನಿಟ್ಸ್ ಕಾಲ್ಡ್ ಉರ್ ಅಂಡ್ ಸಭಾ ಡ್ಯೂರಿಂಗ್ ದ ಚೋಳ ಪೀರಿಯಡ್. ಇಲ್ಲಿ ಉರ್ ಅಂಡ್ ಸಭಾ ಅಂತ ಈ ಎರಡು ಸಭೆಗಳು ಇದಾವೆ ಅಂತ ನಮಗೆ ಹೆಂಗ್ ಗೊತ್ತಾಯ್ತು ಸರ್? ಚೋಳರು ಇಷ್ಟೆಲ್ಲ ಇಂಪಾರ್ಟೆನ್ಸ್ ಅನ್ನ ಹೆಂಗ್ ಕೊಟ್ರು ಇವರು? ಇದಕ್ಕೆಲ್ಲ ಉದಾಹರಣೆಗಳು ಮತ್ತೆ ಸಾಕ್ಷಿಗಳು ಎಲ್ಲಿವೆ ಸರ್ ನಿಮ್ಮ ಹತ್ರ ಅಂತ ಕೇಳೋದಾದ್ರೆ, ಉತ್ತರ ಮೆರೂರು ಶಾಸನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ನೋಡ್ತಾ ಹೋಗೋಣ. ಈಸ್ ದ ಫಸ್ಟ್ ಪರಂತಕ ಚೋಳ. ಇವರು ವೈಕುಂಠ ಪೆರುಮಾಳ ದೇವಾಲಯದ ಗೋಡೆಗಳ ಮೇಲೆ ಪರಂತಕ ಒಂದು ಆಳ್ವಿಕೆಯ ಪ್ರಸಿದ್ಧ ಶಾಸನ ಕಂಡು ಬರುತ್ತೆ. ದಟ್ ಈಸ್ ಓನ್ಲಿ ಉತ್ತರ ಮೆರೂರು ಶಾಸನ. The inscription gives a detail of the functioning of a local sabha, that is the village assembly. ಲೋಕಲ್ ಸಭಾ, ಇಲ್ಲಿ ಸ್ಥಳೀಯ ಸಭೆಗಳ ಒಂದು ಫಂಕ್ಷನಿಂಗ್, ಕಾರ್ಯನಿರ್ವಹಣೆ ಯಾವ ರೀತಿ ಇತ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ಸಿಗೋದು 1ನೇ ಪರಾಂತಕ ಚೋಳ ಹೊರಡಿಸಿದ ಉತ್ತರ ಮೆರೂರು ಶಾಸನದಲ್ಲಿ. ಸರ್, ಏನು ಉತ್ತರ ಮೆರೂರು ಶಾಸನ ತೋರಿಸ್ತೀವಂದ್ರೆ ನೀವು ಇಲ್ಲಿ ಟೆಂಪಲ್ ಅನ್ನ ತೋರಿಸ್ತಾ ಇದ್ರ ಅಂತ ಕೆಲವರಿಗೆ ಅಚ್ಚರಿ ಆಗ್ಬೋದು. ಬಟ್ ಒಂದಂತೂ ಹೇಳ್ತೇನೆ, ಇದು ಕಂಪ್ಲೀಟ್ ಆಗಿ ಉತ್ತರ ಮೆರೂರು ಶಾಸನ ಈ ಟೆಂಪಲ್ ಸುತ್ತಲೂ ಇದೆ. ಯಾವ ರೀತಿ ಸರ್? ನೋಡಿ, ದಿಸ್ ಇಸ್ ಉತ್ತರ ಮೆರೂರು ಶಾಸನ. ಉತ್ತರ ಮೆರೂರು ಶಾಸನ ಈ ಒಂದು ದೇವಾಲಯದ ಸುತ್ತಲೂ ಗೋಡೆಯ ಮೇಲೆ ಕಂಪ್ಲೀಟ್ ಆಗಿ ಈ ಶಾಸನಗಳನ್ನ ಹೊರಡಿಸಿದ್ದಾನೆ. ಯಾರು? 1ನೇ ಪರಾಂತಕ ಚೋಳ. ನೋಡಿ, ಇದು ಒಂದು ವಿಶೇಷ ಶಾಸನ. ಜಗತ್ತಿನಲ್ಲಿ ಸಾಕಷ್ಟು ವಿಶೇಷ ಶಾಸನಗಳಲ್ಲಿ ಇದು ಕೂಡ ಒಂದು. ದೇವಾಲಯಗಳ ಸುತ್ತಲೂ ಗೋಡೆಗಳ ಸುತ್ತ ಹೊರಡಿಸ್ತಾನೆ. ಈ ಗೋಡೆ ನೋಡಿ, ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ದೇವಾಲಯದ ಗುಡಿ ಸುತ್ತಲೂ ಶಾಸನವನ್ನು ಹೊರಡಿಸ್ತಾ ಹೋಗ್ತಾನೆ. ಎರಡು ಎಲ್ಲೂ ಕೂಡ ಜಾಗ ಬಿಡೋದಿಲ್ಲ, ಎಲ್ಲ ಕಡೆ ಬರಿತಾ ಹೋಗ್ತಾನೆ. ಗ್ರಾಮ ಪಂಚಾಯತ್ ಬಗ್ಗೆ ಮತ್ತೆ ಚೋಳರ ಒಂದು ಸ್ಥಳೀಯ ಆಡಳಿತದ ಬಗ್ಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಈ ಒಂದು ದೇವಾಲಯದ ಸುತ್ತಲೂ ಬರಿತಾ ಹೋಗ್ತಾನೆ. ಯಾರು? ಇಟ್ ಈಸ್ ಶಾಸನ ಬೈ ದಿ 1ನೇ ಪರಾಂತಕ ಚೋಳ. ಇದು ಒಂದು ಸ್ಪೆಷಲ್ ಆದಂತತೆ ಒಂದು ಶಾಸನ. The Chola dynasty was the first dynasty to introduce the concept of Gram Sabha for the first time in history, and this way we can trace the local government in the Cholas period. ಬಹಳ ಪ್ರಮುಖವಾದಂತಹ ವಿಷಯಗಳು ನಿಮಗೆ ಚೋಳರ ಕಾಲದಲ್ಲಿ ಸಿಗ್ತವೆ. ಎಕ್ಸಾಮ್ ಅಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ PDO ಆಗಿರ್ಬೋದು ಮತ್ತೆ ವಿಲೇಜ್ ಅಕೌಂಟ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಕೇಳಿದ್ರು ಇಲ್ಲಿಂದ ಕ್ವಶನ್ಸ್ಗಳು ಬರೋ ಸಾಧ್ಯತೆ ಹೆಚ್ಚುಗಳು ಇದಾವೆ. ಹೆಚ್ಚಿನ ಸಾಧ್ಯತೆ ಇಲ್ಲಿ ಇದಾವೆ. ಇತಿಹಾಸದುದ್ದಕ್ಕೂ ಕೂಡ ನಾವು ಬಹಳಷ್ಟು ವಿಷಯಗಳನ್ನ ನೋಡಿದ್ವಿ. ಅದರಲ್ಲಿ ಈ ಒಂದು ಚೋಳರ ಕಾಲದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಿಮಗೆ ಹೆಚ್ಚಿನವಾಗಿ ಕೇಳ್ತಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಗ್ರಾಮ ಸಭೆಯ ಪರಿಕಲ್ಪನೆ ನೀಡಿದ ಮೊಟ್ಟ ಮೊದಲ ಮನೆತನ ಚೋಳ ಮನೆತನ. ಗ್ರಾಮ ಸಭೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಗ್ರಾಮ ಸಭೆ ಅಂದ್ರೆ ಏನ್ರಿ? ಇಲ್ಲಿ ಗ್ರಾಮ ಪಂಚಾಯಿತಿ ಅಂತ ಬರುತ್ತೆ. ಗ್ರಾಮ ಪಂಚಾಯಿತಿ, ಗ್ರಾಮ ಸಭೆ ಒಂದೇ ಅನ್ಕೊಂಡಿರ್ತಾರೆ ಬಹಳಷ್ಟು ಜನ. ನೋ, ಒಂದೇ ಅಲ್ಲ. ಗ್ರಾಮ ಪಂಚಾಯಿತಿ ಬೇರೆ, ಗ್ರಾಮ ಸಭೆ ಬೇರೆ. ದರ್ ಇಸ್ ಅ ಡಿಫರೆನ್ಸ್, ಲಿಟಲ್ ಡಿಫರೆನ್ಸ್. ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತಿಗೆ ವ್ಯತ್ಯಾಸ ಇದೆ. ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತಿಗೆ ವ್ಯತ್ಯಾಸ ಇದೆ. ನೋಡಿ, ಗ್ರಾಮ ಸಭೆ ಎಂದರೆ ಒಂದು ರೀತಿ ವಾರ್ಡ್ ಇದ್ದಂತೆ. ವಾರ್ಡ್ಗಳಿಗೆ ಎಲೆಕ್ಷನ್ ನಿಲ್ತಾರೆ ನೋಡಿ. ಎಲೆಕ್ಷನ್ ಬಂದಾಗ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದಾಗ 1ನೇ ವಾರ್ಡು 2ನೇ ವಾರ್ಡು ಅಂತ ಹೇಳ್ತಿರ್ತಾರೆ ನೋಡಿ. ಅದಕ್ಕೆ ಆ ವಾರ್ಡ್ಗಳಿಗೆ ಸಂಬಂಧಪಟ್ಟಂಗೆ ನಾವು ಹೇಳ್ತಕ್ಕಂಥದ್ದು ಗ್ರಾಮ ಸಭೆ. ಗ್ರಾಮ ಸಭೆ ಮೀನ್ಸ್ ದಟ್ ಈಸ್ ವಾರ್ಡ್, ರೈಟ್? ಅದೇ ರೀತಿ ಪಂಚಾಯತ್ ಅಂದ್ರೆ ಇಲ್ಲಿ ಎಲ್ಲಾ ಗ್ರಾಮ ಸಭೆಗಳ ಒಂದು ಒಕ್ಕೂಟ. ಎಲ್ಲಾ ಗ್ರಾಮ ಸಭೆಗಳ ಒಂದು ಒಕ್ಕೂಟ. ಎಲ್ಲಾ ಗ್ರಾಮ ಸಭೆಗಳಿಗೆ ಹೆಡ್ ಆಗಿರ್ತಕ್ಕಂಥದ್ದು ಯಾವುದು? ದಟ್ ಈಸ್ GP, ಗ್ರಾಮ ಪಂಚಾಯತಿ, ರೈಟ್? ಮತ್ತೆ ಇವಾಗ ನಾವು ನೋಡ್ಬೇಕಾಗಿರೋದು ದಟ್ ಈಸ್ ಬ್ರಿಟಿಷ್ ರಾಜ ಸಿಸ್ಟಮ್. ಓಕೆನಾ? ಬ್ರಿಟಿಷರು ಯಾವ ರೀತಿ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ತಮ್ಮ ಪಾತ್ರವನ್ನ ಕೊಟ್ಟರು, ಮತ್ತೆ ಪಂಚಾಯತ್ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂಗೆ ಇವರ ಕೊಡುಗೆ ಏನು? ಬ್ರಿಟಿಷರಲ್ಲಿ ಬಹಳಷ್ಟು ಜನರಿಗೆ ನಾವು ವಿರೋಧ ಮಾಡ್ತೀವಿ ಅಷ್ಟೇ. ಬ್ರಿಟಿಷರಲ್ಲಿ ಕೆಲವು ಗವರ್ನರ್ಗಳು ನಮ್ಮ ದೇಶಕ್ಕೆ ಒಳಿತನ್ನು ಕೂಡ ಮಾಡ್ತಾರೆ.
ಕೆಲವರು ಒಳಿತನ್ನು ಕೂಡ ಮಾಡಿದ್ದಾರೆ. ನೋಡ್ತಾ ಹೋಗೋಣ ಇವ್ರು ಏನೆಲ್ಲ ಮಾಡಿದ್ರು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ, ಎಸ್ಪೆಷಲಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಏನು ಮಾಡಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ಡ್ಯೂರಿಂಗ್ ದ ಬ್ರಿಟಿಷ್ ಫ್ರೀಡಮ್ an ಆಫೀಸರ್ ಕಾಲ್ಡ್ ಪಟ್ವಾರಿ ಅಥವಾ ಪಟ್ವಾರಿ ವಾಸ್ ಅಪಾಯಿಂಟೆಡ್ ಟು ಸೂಪರ್ವೈಸ್ ಲೋಕಲ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಮುಖ್ಯವಾಗಿ ನೋಡಿ, ಬ್ರಿಟಿಷರ ಕಾಲದಲ್ಲಿ ಪಟ್ವಾರಿ ಅನ್ನೋ ವ್ಯಕ್ತಿ ಇರ್ತಾನೆ. ಈತ ಒಂದ್ ರೀತಿ ಸ್ಥಳೀಯ ಸಂಸ್ಥೆಗಳ ಒಂದು ಮೇಲ್ವಿಚಾರಣೆ ಮಾಡ್ತಕ್ಕಂತ ಅಧಿಕಾರಿಯಾಗಿರ್ತಾನೆ. ಸ್ಥಳೀಯ ಸಂಸ್ಥೆಗಳನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂತ ಅಧಿಕಾರಿಯಾಗಿರ್ತಾನೆ. ಗ್ರಾಮದ ದಾಖಲೆಗಳನ್ನ ಕೂಡ ಈತ ನೋಡ್ಕೊಳ್ತಿರ್ತಾನೆ. ಗ್ರಾಮದ ದಾಖಲೆಗಳನ್ನ ನಿರ್ವಹಿಸ್ತಿರ್ತಾನೆ, ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾನೆ. ಸ್ಥಳೀಯ ಆಡಳಿತದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ದರೋಗ ಅಂತ ಇರ್ತಾ ಇದ್ದ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಪೊಲೀಸ್, ಇವಾಗ ನೋಡಿರ್ಬೋದು. ಹ್ಮ್ ಪೊಲೀಸ್ ಅಧಿಕಾರಿಯಾಗಿ ಯಾರತ್ತದೋ ದರೋಗ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸ್ಥಳೀಯ ಆಡಳಿತದಲ್ಲಿ ಯಾರು ಇದ್ದರು ಈ ಕೆಳಗಿನವರಲ್ಲಿ? ರೈಟ್, ಅದು ದಟ್ ಈಸ್ ರೋಗ. ಆಮೇಲೆ ಫೌಜ್ದಾರ ಇಲ್ಲಿ ದರೋಗ ಅನ್ನೋ ವ್ಯಕ್ತಿ ಇರ್ತಾ ಇದ್ದ, ಈತ ಪೊಲೀಸ್ ಇದ್ದ. ಆಮೇಲೆ ನ್ಯಾಯಾಧೀಶ ಯಾರಿದ್ರು? ಫೌಜ್ದಾರ ಅನ್ನೋ ವ್ಯಕ್ತಿ ನ್ಯಾಯಾಧೀಶನಾಗಿರ್ತಾ ಇದ್ದ. ನ್ಯಾಯ ತೀರ್ಮಾನವನ್ನ ಮಾಡ್ತಾ ಇದ್ದ ಫೌಜುದಾರ. ನ್ಯಾಯ ತೀರ್ಮಾನವನ್ನು ಮಾಡುತ್ತಿದ್ದನು. ಹೀಗೆ ಹಿಂದೆ ಪಂಚರು ನಡೆಸುತ್ತಿದ್ದ ಅಧಿಕಾರವನ್ನು ಬ್ರಿಟಿಷರ ಕಾಲದಲ್ಲಿ ಪತವಾರಿ, ದರೋಗ, ಫೌಜ್ದಾರ ಮೂವರೇ ನಡೆಸ್ತಾ ಇದ್ರು. ಇದು ತ್ರಿಕೋನ ಆಡಳಿತ ಆಗುತ್ತೆ. ಏನೋ ತ್ರಿಕೋನ ಆಡಳಿತ ಆಗುತ್ತೆ. ಮೂವರೇ ಆಡಳಿತ ಮಾಡ್ತಾರೆ. ಮೊದಲು 5 ಜನ ಆಡಳಿತ ಮಾಡ್ತಿದ್ರು, ಪಂಚರ ಆಡಳಿತ. ರೈಟ್, ಎಲ್ಲಿ ಮೂವರ ಆಡಳಿತ ಆಗುತ್ತೆ. ರೈಟ್, ಬ್ರಿಟಿಷರ ಕಾಲದಲ್ಲಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನೆಲ್ಲ ಒಂದು ಇಂಪ್ಲಿಮೆಂಟೇಷನ್ ಆಗ್ತದೆ ಬ್ರಿಟಿಷರ ಕಾಲದಲ್ಲಿ ಅಂತ ನೋಡೋದಾದ್ರೆ, ಲೋಕಲ್ ಗೌರ್ಮೆಂಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಥ್ರೂ ಸೆವೆರಲ್ ಆಕ್ಟ್ಸ್. ಬಹಳಷ್ಟು ಕಾಯ್ದೆಗಳ ಮುಖಾಂತರ ಇಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಒಂದು ಮಹತ್ವವನ್ನು ಕೊಡ್ತಾ ಹೋಗ್ತಾರೆ ಬ್ರಿಟಿಷರು. ಫಸ್ಟ್ಗೆ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಅಂತ ಮೊದಲಿಗೆ 1687ರಲ್ಲಿ ತರ್ತಾರೆ ಬೈ ದಿ ಬ್ರಿಟಿಷ್ ಕಂಪನಿ. ಬ್ರಿಟಿಷರು ಏನ್ ಮಾಡ್ತಾರೆ, 1687ರಲ್ಲಿ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ತರ್ತಾರೆ? ಇನ್ ದ ಮದ್ರಾಸ್. ಎಕ್ಸಾಮ್ ಅಲ್ಲಿ ಇದನ್ನ ಬಹಳ ಸರಿ ಕೇಳ್ತಾನೆ ಕೂಡ. ಮೊದಲ ಕಾರ್ಪೊರೇಷನ್ ಆಕ್ಟ್ ಎಲ್ಲಿ, ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಎಲ್ಲಿ ಜಾರಿ ಆಯಿತು? ದಟ್ ಈಸ್ ಇನ್ ದ ಮದ್ರಾಸ್. ಓಕೆ ನೋಡಿ, on the December 29, 1687 in the Madras, the British King James Madras, by announcing a royal charter of the Madras Corporation, established the Municipal Corporation Act 1687. ಯಾವುದಕ್ಕಾಗಿ ಸಂಬಂಧಪಟ್ಟಂಗೆ? ಇದು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂಗೆ ತಂದಂತ ಮೊದಲ ಕಾಯ್ದೆಯಾಗಿದೆ. ಎಕ್ಸಾಮ್ ಅಲ್ಲಿ ಹಿಂಗೂ ಕೇಳಿದಾರೆ. ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಬ್ರಿಟಿಷರು ತಂದಂತ ಮೊದಲ ಒಂದು ಶಾಸನ ಕಾಯ್ದೆ ಯಾವುದು? ಓಕೆನಾ? This act came into existence on September 29, ಓಕೆನಾ, 1688. ಆದ್ರೆ ಇದು ಜಾರಿ ಬಂದದ್ದು, ಅಧಿಕೃತವಾಗಿ ಜಾರಿ ಬಂದದ್ದು 1688ರಲ್ಲಿ. ಕಾಯ್ದೆಯಾಗಿದ್ದು 87ರಲ್ಲಿ, ಜಾರಿ ಬಂದದ್ದು, ಕಾರ್ಯರೂಪಕ್ಕೆ ಬಂದದ್ದು 88ರಲ್ಲಿ, 1 ವರ್ಷದ ನಂತರ. ಓಕೆನಾ? It is the first corporation act in the country and the second corporation act in the world. ಇಲ್ಲಿ ಎಕ್ಸಾಮ್ ಅಲ್ಲಿ ಹಿಂಗೂ ಕೇಳ್ತಾರೆ, ಮೊದಲ ಕಾರ್ಪೊರೇಷನ್ ಆಕ್ಟ್ ಭಾರತದಲ್ಲಿ ಯಾವುದು ಬಂತು, ಎಲ್ಲಿ ಬಂತು? ಯಾವುದು ಬಂತು? ಕಾರ್ಪೊರೇಷನ್ ಆಕ್ಟ್ 1687 ಇದು ಅಲ್ವಾ? ಎಲ್ಲಿ ಬಂತು? ಮದ್ರಾಸ್ ಅಲ್ಲಿ. ಇದು ದೇಶದ ಮೊದಲ ಕಾರ್ಪೊರೇಷನ್ ಆಕ್ಟ್, ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ತಂದಂತ ಒಂದು ಕಾಯ್ದೆ. ಅರ್ಥ ಮಾಡ್ಕೊಳ್ಳಿ, ಮದ್ರಾಸ್. ಆದ್ರೆ ಇದ್ರದ್ದು ಇನ್ನೊಂದು ವಿಶೇಷತೆ, ಜಗತ್ತಿನಲ್ಲೇ ಹೇಳೋದಾದ್ರೆ ಎರಡನೇದು. ಜಗತ್ತಿನಲ್ಲೇ ಹೇಳೋದಾದ್ರೆ ಎರಡು. ಹಾಗಾದ್ರೆ ಒಂದೇದು ಯಾವುದು ಸರ್ ಜಗತ್ತಿನಲ್ಲಿ? ಲಂಡನ್ ನಲ್ಲಿ ಕಾರ್ಪೊರೇಷನ್ ಆಕ್ಟ್ ಬರುತ್ತೆ ಮೊದಲು. ಕಾರ್ಪೊರೇಷನ್ ಆಕ್ಟ್. ದ ಫಸ್ಟ್ ಕಾರ್ಪೊರೇಷನ್ ಇನ್ ದ ವರ್ಲ್ಡ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಲಂಡನ್, ಫಾಲೋಡ್ ಬೈ ದಿ ಮದ್ರಾಸ್ ಇನ್ ದ 1760. ಇನ್ ದ ಕಲ್ಕತ್ತಾ ಆಲ್ಸೋ ಕಾರ್ಪೊರೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ದಿಸ್ ಆಕ್ಟ್. ಅಂದ್ರೆ ಇಲ್ಲಿ ಲಂಡನ್ ಅಲ್ಲಿ ಫಸ್ಟ್ ಆಗುತ್ತೆ. ಜಗತ್ತಿನಲ್ಲಿ ಮೊದಲ ಕಾರ್ಪೊರೇಷನ್ ಕಾಯ್ದೆ ಬಂದದ್ದು ಎಲ್ಲಿ? ಲಂಡನ್ ಅಲ್ಲಿ. ಆದ್ರೆ ಎರಡನೇದು ಭಾರತದಲ್ಲಿ. ಭಾರತದ ಮೊದಲ ಕಾರ್ಪೊರೇಷನ್ ಆಕ್ಟ್ ಎಲ್ಲಿ ಬಂತು ಅಂದ್ರೆ ಮದ್ರಾಸ್ ಅಲ್ಲಿ. ಇದು ಗೊಂದಲ ಮಾಡ್ಕೋಬೇಡಿ. ಭಾರತದಲ್ಲಿ ಮೊದಲ ಒಂದು ಕಾರ್ಪೊರೇಷನ್ ಆಕ್ಟ್ ಬಂದದ್ದು ಮದ್ರಾಸ್ ಅಲ್ಲಿ. ಜಗತ್ತಿನಲ್ಲೇ ಅಂತ ಹೇಳೋದಾದ್ರೆ ಲಂಡನ್ ಅಲ್ಲಿ ಇದು ಫಸ್ಟ್ ಆಗುತ್ತೆ.
ಜಗತ್ತಿನಲ್ಲಿ ಹೇಳೋದಾದ್ರೆ ಇದು ಫಸ್ಟ್ ಆಗುತ್ತೆ, ಭಾರತದಲ್ಲಿ ಹೇಳೋದಾದ್ರೆ ಇದು ಫಸ್ಟ್ ಆಗುತ್ತೆ. ಆದ್ರೆ ಮದ್ರಾಸು ಜಗತ್ತಿಗೆ ಕಂಪೇರ್ ಮಾಡಿದಾಗ ಇದು ಎರಡನೇದಾಗುತ್ತೆ. ಇದೇ ಒಂದು ಕಾಯ್ದೆ ಅಡಿಯಲ್ಲಿ ಮದ್ರಾಸ್ ನಂತರ ಕಲ್ಕತ್ತಾದಲ್ಲೂ ಕೂಡ ಬರುತ್ತೆ. ನೆಕ್ಸ್ಟ್ ನೋಡಿ, ಹಿಯರ್ ವಿ ಹ್ಯಾವ್ ಅನದರ್ ಥಿಂಗ್, ರೈಟ್? In the 1870, then Viceroy of British India, Lord Mayo, ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ರೀ. ಇವರನ್ನ ನಮ್ಮ ದೇಶದಲ್ಲೇ ಸಮಾಧಿ ಮಾಡಿದ್ದಾರೆ. ದೇಶದಲ್ಲೇ ಸಮಾಧಿಯಾದ ಗವರ್ನರ್ ಯಾರು ಅಂತ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕೂಡ. ದಟ್ ಈಸ್ ಅ ಲಾರ್ಡ್ ಮೇಯೋ. ಇವರು ಇಲ್ಲೇ ಸಾಯ್ತಾರ, ಮತ್ತೆ ಇಲ್ಲೇ ಇವರನ್ನ ಸಮಾಧಿ ಮಾಡಿದ್ದಾರೆ. ನೆಕ್ಸ್ಟ್, Lord Mayo issued the proclamation decentralizing the administration and allowing for administration at the local level. On 18 May 1882, Lord Ripon's proclamation on local government came to be known as the Magna Carta of Indian local government. ಬಹಳ ಇಂಪಾರ್ಟೆಂಟ್. 1870ರಲ್ಲಿ ಬ್ರಿಟಿಷ್ ಭಾರತದಲ್ಲಿ ಅಂದಿನ ವೈಸರಾಯ್ ಆಗಿದ್ದ ಲಾರ್ಡ್ ಮೇಯೋ ಅವರು ಮೊದಲ ಬಾರಿಗೆ ಇಲ್ಲಿ ಘೋಷಣೆಯನ್ನು ಹೊರಡಿಸ್ತಾರೆ. ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ, ಸ್ಥಳೀಯ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಮೊಟ್ಟ ಮೊದಲಿಗೆ ಅವಕಾಶ ಕೊಟ್ಟಂತ ಒಂದು ಗವರ್ನರ್ ಅಂದ್ರೆ ದಟ್ ಈಸ್ ಅ ಲಾರ್ಡ್ ಮೇಯೋ, ವೈಸರಾಯ್ ಆಫ್ ಇಂಡಿಯಾ, ಬ್ರಿಟಿಷ್ ಇಂಡಿಯಾ. ನೋಡಿ, ಈ ಹಂತದಲ್ಲಿ ನಡೆಸಲು ಅವಕಾಶ ಕಲ್ಪಿಸಿಕೊಟ್ಟ. ನಂತರ ಎರಡನೇದಾಗಿ 1882ರಲ್ಲಿ ಮೇ 18ರಂದು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಲಾರ್ಡ್ ರಿಪ್ಪನ್ ಘೋಷಣೆ, ಆ ರಿಪ್ಪನ್ ಘೋಷಣೆ ಅಂತ ಬರುತ್ತದೆ. ರಿಪ್ಪನ್ ಘೋಷಣೆ ಹೊಡಿಸ್ತಾನೆ, ಇಲ್ಲಿ ಮ್ಯಾಗ್ನಾ ಕಾರ್ಟವನ್ನ ಓಡಿಸ್ತಾನೆ. ಮ್ಯಾಗ್ನಾ ಕಾರ್ಟ ಅಂತಂದ್ರೆ ಏನಂತಂದ್ರೆ, ಇಲ್ಲಿ ಲಂಡನ್ ನಲ್ಲಿ ಕೆಲವು ಕೆಳವರ್ಗದವರು ಮತ್ತೆ ಈ ಒಂದು ರಾಜರ ನಡುವೆ ಆದಂತ ಒಂದು ಹೋರಾಟದ ಪ್ರತಿಫಲ ಇದು ಮ್ಯಾಗ್ನಾ ಕಾರ್ಟ ಅಂತಂದ್ರೆ. ಏನ್ ಮಾಡ್ತಾರೆ, ಅಲ್ಲಿ ಕೆಳವರ್ಗದ ಜನ ರಾಜನ ವಿರುದ್ಧ ಮೂಲಭೂತ ಸೌಕರ್ಯಗಳಿಗಾಗಿ ಏನ್ ಮಾಡ್ತಾರೆ, ಬೇಡಿಕೆ ಇಡ್ತಾರೆ. ಬೇಡಿಕೆ ಇಟ್ಟಾಗ ಅಲ್ಲಿನ ಲಂಡನ್ನ ರಾಜರು ಅದನ್ನ ತಿರಸ್ಕಾರ ಮಾಡಿದಾಗ ಇವರು ಉಗ್ರವಾದಂತ ಹೋರಾಟ ಮಾಡಿದ ಪ್ರತಿಫಲ ಇಲ್ಲಿ ಕೆಲವು ಪ್ರಮುಖ ನಾಯಕರನ್ನ ಕರೆಸಿ ರಾಜ ಮಾತಾಡ್ತಾನೆ. ಅವರ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗ ಒಂದು ಘೋಷಣೆ ಹೊರಡಿಸ್ತಾರೆ. ಅದುವೇ ಮ್ಯಾಗ್ನಾ ಕಾರ್ಟಾ ಡಿಕ್ಲರೇಷನ್. ಮ್ಯಾಗ್ನಾ ಕಾರ್ಟಾ, ರೈಟ್? ಬಹಳಷ್ಟು ಜನರಿಗೆ ಮ್ಯಾಗ್ನಾ ಕಾರ್ಟಾ ಅನ್ನೋ ಪದದ ಬಗ್ಗೆ ಬಹಳ ಗೊಂದಲ. ಏನಿದು ಮ್ಯಾಗ್ನಾ ಕಾರ್ಟಾ? ಇವನ್ ಕಾನ್ಸ್ಟಿಟ್ಯೂಷನ್ ಅಲ್ಲೂ ಬರುತ್ತೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಮ್ಯಾಗ್ನಾ ಕಾರ್ಟಾ ಅಂತ ಅಲ್ಲಿ ನಾವು ಕೇಳ್ತೀವಿ ಪದಗಳನ್ನ. DPS ಕೂಡ ಕೇಳ್ತೀವಿ. ಕೆಲವು ಸಂವಿಧಾನದಲ್ಲಿ ಬಹಳಷ್ಟು ಸರಿ ನಾವು ಓದುವಾಗ ಮ್ಯಾಗ್ನಾ ಕಾರ್ಟಾ ಅನ್ನೋ ಪದವನ್ನ ನಾವು ಓದಿರ್ತೀವಿ. ಆದ್ರೆ ಮ್ಯಾಗ್ನಾ ಕಾರ್ಟಾ ಅಂದ್ರೆ ಏನು, ಇದರ ಡೆಫಿನೆಟ್ ಆಗಿ ಒಂದು ಐಡಿಯಾ ಬಹಳಷ್ಟು ಜನರಿಗೆ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಮ್ಯಾಗ್ನಾ ಕಾರ್ಟಾ ಅನ್ನೋದು ಈ ಒಂದು ಪದ ಎಲ್ಲಿಂದ ಬಂತು ಅಂದ್ರೆ, ಬ್ರಿಟಿಷರಲ್ಲಿ ಅಂದ್ರೆ ಲಂಡನ್ ನಲ್ಲಿ ಕೆಳವರ್ಗದವರ ಒಂದು ಮೂಲಭೂತ ಸೌಕರ್ಯಗಳನ್ನ ರಾಜರು ಈಡೇರಿಸುವುದಿಲ್ಲ, ಬದಲಿಗೆ ಅವರು ಹೋರಾಟ ಮಾಡ್ತಾರೆ. ಆ ಹೋರಾಟದ ಪ್ರತಿಫಲವಾಗಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾರೆ ಯಾರು, ರಾಜರು. ಓಕೆನಾ? ಅದನ್ನ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಹೆಸರು ಕೊಡ್ತಾರೆ. ಓಕೆನಾ? ಯಾರು, ರಾಜರು. ರೈಟ್. ನೆಕ್ಸ್ಟ್ ನೋಡಿ, ಈ ಪ್ರಸಿದ್ಧ ಘೋಷಣೆ ಹೊರಡಿಸಿದ ಸಲುವಾಗಿ ರಿಪ್ಪನ್ ಅವರನ್ನು ಭಾರತೀಯ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಕರೀತಾರೆ. ಇಲ್ಲಿ ಮ್ಯಾಗ್ನಾ ಕಾರ್ಟಾ, ಇದೇ ರೀತಿಯ ಮ್ಯಾಗ್ನಾ ಕಾರ್ಟಾವನ್ನ ಭಾರತದಲ್ಲಿ ರಿಪ್ಪನ್ ಹೊರಡಿಸ್ತಾನೆ. ಭಾರತದ ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ, ಸ್ಥಳೀಯ ಸರ್ಕಾರ ಅಂದ್ರೆ ಏನ್ರಿ, ಇದು ಮೂಲಭೂತ ಹಕ್ಕು, ಇದು ಮೂಲಭೂತ ವಿಷಯವಾಗಿದೆ. ಹಾಗಾಗಿ ಇದನ್ನ ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತಾರೆ ಅವ್ರು. ಮ್ಯಾಗ್ನಾ ಕಾರ್ಟಾ ಡಿಕ್ಲರೇಷನ್ ಅಂತ ಹೇಳ್ತಾರೆ. ಅದರ ರಿಪ್ಪನ್ ಡಿಕ್ಲರೇಷನ್ ಅಂತ ಕೂಡ ಹೇಳ್ತಾರೆ. ಮ್ಯಾಗ್ನಾ ಕಾರ್ಟಾ ಎಂದು ಪ್ರಸಿದ್ಧಿ ಆಗುತ್ತೆ ಇದು. ರಿಪ್ಪನ್ ಅವರನ್ನು ಭಾರತೀಯ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಇದನ್ನಂತೂ ಬಹಳಷ್ಟು ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸ್ಥಳೀಯ ಸರ್ಕಾರದ ಪಿತಾಮಹ ಅಂದ್ರೆ ಯಾರು? ರೈಟ್. ಎಸ್ ನೋಡಿ, ಇದು ಆದ್ಮೇಲೆ ಇವ್ರು ಏನಪ್ಪಾ ಅಂತಂದ್ರೆ ವಯಸ್ಸರಾಗಿದ್ದವರು 1869ರಿಂದ 72ವರೆಗೆ ವಯಸ್ಸರಾಗಿದ್ರು. ಆನಂತರ ಫಸ್ಟ್ ಸೆನ್ಸಸ್, ಭಾರತದಲ್ಲಿ ಮೊದಲ ಜನಗಣತಿಯನ್ನು ಪ್ರಾರಂಭ ಮಾಡ್ತಾರೆ. ಇವನ್ ನಮ್ಮ ರಾಜಸ್ಥಾನದಲ್ಲಿ ಇವರ ಕಾಲೇಜ್ ಕೂಡ ಇದೆ ಇವರ ಹೆಸರಲ್ಲಿ, ಮೇಯೋ ಕಾಲೇಜ್ ಅಂತ ಕರಿತೀವಿ. ಅಜ್ಮೀರ್ ಅಲ್ಲ, ರಾಜಸ್ಥಾನದ ಅಜ್ಮೀರ್ ಅಲ್ಲಿ ಮೇಯೋ ಕಾಲೇಜ್ ಅಂತದ. ಆಮೇಲೆ ಇವರ ಕಾಲದಲ್ಲಿ ಎವಿಡೆನ್ಸ್ ಆಕ್ಟ್ ಇವಾಗ ಕೂಡ ಇದೆ.
ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತೇಳಿ ಇವಾಗ ಹೊಸ ಹೆಸರನ್ನ ಕೊಟ್ಟಿದ್ದೀವಿ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಕೂಡ ಹೇಳ್ತೀವಿ. 1877ರಲ್ಲಿ ಬರುತ್ತೆ. 1872ರಲ್ಲಿ ಬರುತ್ತೆ. ರೈಟ್. ಇದು ಇವರ ಕಾಲದಲ್ಲಿ ಆಗಿತ್ತು. ಮೇಯೋ ಅವರನ್ನು ಫೆಬ್ರವರಿ 8, 1872ರಂದು ಅಫ್ಘಾನ್ ಮುಸ್ಲಿಂ ಹಿನ್ನೆಲೆ 10 ಭಾರತೀಯ ಸೈನಿಕ ಶೇರ್ ಅಲಿ ಆಫ್ರಿದಿ ಹತ್ಯೆಗೈತಾರೆ. ಇವರು ಅಲ್ಲಿ ಅಂಡಮಾನ್ ಸೆಲ್ಯುಲರ್ ಜೈಲಲ್ಲಿ ಹಾಕಿರ್ತಾರೆ. ಯಾರನ್ನ? ಅಫ್ರಿದಿ ಅವ್ರನ್ನ. ಇವರು ಅಫ್ರಿದಿ ಏನು ಅಲಿ ಏನು ಶೇರ್ ಅಲಿ ಅಫ್ರಿದಿ ಅವರು. ಇವರು ಭಾರತೀಯರು. ಅಂದ್ರೆ ಆ ಟೈಮಲ್ಲಿ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಎಲ್ಲವೂ ಒಂದಾಗಿತ್ತು. ಎಲ್ಲವೂ ಒಂದಾಗಿತ್ತು. ಇವರು ಅಫ್ಘಾನಿಸ್ತಾನಕ್ಕೆ ಸೇರಿದಂತ ವ್ಯಕ್ತಿ, ಮುಸ್ಲಿಂ ಹಿನ್ನೆಲೆಯ ವ್ಯಕ್ತಿ. ಇವರನ್ನ ಯಾವುದೋ ಒಂದು ಕಾರಣಕ್ಕೆ ಬಂಧನಕ್ಕೆ ಇಟ್ಟಿರ್ತಾರೆ. ಯಾರು? ಈ ಲಾರ್ಡ್ ಮೇಯೋ. ಆತ ವಯಸ್ಸರಾಗಿದ್ದಾಗ ಇವ್ರನ್ನ ಇಟ್ಟಿರ್ತಾರೆ. ಈ ಒಂದು ಸೇಡನ್ನ ತೀರಿಸ್ಕೊಳ್ಳೋದಕ್ಕೆ ಲಾರ್ಡ್ ಮೇಯೋನ ಹೆಸರು ಕೇಳಿದ ಕೂಡಲೇ ಶೇರ್ ಅಲಿ ಅಫ್ರಿದಿ ಬಹಳ ಕೋಪಗೊಳ್ತಾರೆ. ಒಂದು ಟೈಮ್ ಆ ಜೈಲನ್ನ, ಇವರು ಇರ್ತಕ್ಕಂಥ ಜೈಲನ್ನ ಟೂರ್ ಮಾಡ್ತಾರೆ. ಇವರು ಯಾರು? ಲಾರ್ಡ್ ಮೇಯೋ ಅವರು ಒಂದು ರೀತಿ ವಿಸಿಟಿಂಗ್ ಮಾಡ್ತಾರೆ. ವಿಸಿಟಿಂಗ್ ಮಾಡುವ ಸಂದರ್ಭದಲ್ಲಿ ಇವ್ರ ಮುಂದೆ, ಇವರು ಸೆಲ್, ಶೇರ್ ಅಲಿ ಅಫ್ರಿದಿ ಇರ್ತಕ್ಕಂಥ ಸೆಲ್ ಮುಂದೆನೆ ಇವರು ಹೋಗ್ತಾ ಇರ್ತಾರೆ. ಇವರ ಕುತ್ತಿಗೆಯನ್ನ ಎಳೆದುಕೊಂಡು ಇಸಕ್ಕೆ ಹಲ್ಲೆ ಸಾಯಿಸಿಬಿಡ್ತಾನೆ. ದಟ್ ಈಸ್ ಶೇರ್ ಅಲಿ ಆಫ್ರಿದಿ. ಹತ್ಯೆಗೈತಾರೆ. ಇಂಥ ಒಂದು ವಿಚಾರಗಳು ಇರ್ತಕ್ಕಂಥದ್ದು ನಮ್ಮ ಭಾರತದ ಇತಿಹಾಸದಲ್ಲಿ ಮಾತ್ರ. ಓಕೆನಾ? ಇವತ್ತು ಕೆಲವು ರಾಜಕಾರಣಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಲಾಭಕ್ಕಾಗಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳನ್ನ ಇವತ್ತು ಬೇರೆ ಬೇರೆ ಮಾಡುವ ಒಂದು ಭಿನ್ನಾಭಿಪ್ರಾಯಗಳು, ಒಂದು ಉದ್ದೇಶಗಳನ್ನ ಹೊಂದಿದ್ದಾರೆ. ರೈಟ್. ಅದಕ್ಕೆ ಯಾವುದೇ ರೀತಿ ನಾವು ಎಜುಕೇಟೆಡ್ ಆದಂತ ನೀವುಗಳು ತಲೆ ಕೊಡುವಂತಿಲ್ಲ. ರೈಟ್. ಆಮೇಲೆ ಅವರು ಕೊಲೆಯ ಅಪರಾಧಿ ಮತ್ತು ಶಿಕ್ಷೆಗೆ ಗುರಿ ಆಗ್ತಾರೆ. ಅವ್ರು ಶಿಕ್ಷೆಗೆ ಗುರಿ ಆಗ್ತಾರೆ ಬಿಡಿ. ಆದ್ರೆ ಶೇರ್ ಅಲಿ ಅಫ್ರಿದಿಗೆ ಹಿ ವಾಸ್ ಹ್ಯಾಪಿ ಬಿಕಾಸ್ ಈ ಕಿಲ್ಡ್ ಲಾರ್ಡ್ ಮೇಯೋ. ಇಂಥ ಒಬ್ಬ ಕ್ರೂರಿ ಆ ವೈಸರಾಯನ್ನ ಅವರು ಸಾಯಿಸ್ತಾರೆ. ಅವನಿಗೆ ತೃಪ್ತಿ ಇದೆ. ಆಕ್ಚುಲಿ ಶೇರ್ ಅಲಿ ಅಫ್ರಿದಿ ಅವರಿಗೆ ತೃಪ್ತಿ ಇದೆ ಇವರನ್ನು ಕೊಂದಿದ್ದಕ್ಕಾಗಿ. ಶಿಕ್ಷೆಗೆ ಒಳಗಾಗೋದು ಆವಾಗಿನ ಕಾಲದಲ್ಲಿ ಸಹಜ. ರೈಟ್. ಎಸ್. ಲಾರ್ಡ್ ರಿಪ್ಪನ್ 1882-1884, 1880ರಿಂದ 84ರವರೆಗೆ ಇವರು ವೈಸರಾಯ್ ಆಗಿರ್ತಾರೆ, ಭಾರತದ ವೈಸರಾಯ್ ಆಗಿರ್ತಾರೆ. ಅಂಡ್ ಆಲ್ಸೋ ಲಾರ್ಡ್ ರಿಪ್ಪನ್ಸ್ ಡೆಕ್ಲರೇಷನ್ ಅಂತ ಕರಿತೀವಿ ನಾವು. 1887ರಲ್ಲಿ ಈ ಲಾರ್ಡ್ ರಿಪ್ಪನ್ ಘೋಷಣೆ ಆಗುತ್ತೆ. ದ ಸೆಂಟ್ರಲ್ ಗವರ್ಮೆಂಟ್ ಪಾಸ್ಡ್ ರೆಸೊಲ್ಯೂಷನ್ ಆನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಇಂದ 1880. ಭಾರತೀಯ ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂಗೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ. ದಟ್ ಇಸ್ ಇನ್ ದ 1882 ಅಲ್ಲಿ ಸ್ಥಳೀಯ ಸರ್ಕಾರದ ಕುರಿತು ಒಂದು ನಿರ್ಣಯ ತೆಗೆದುಕೊಳ್ತಾರೆ. ಮತ್ತೆ ಇಲ್ಲಿ ಅಡ್ವೈಸಿಂಗ್ ದ ಪ್ರಾವಿನ್ಸಿಯಲ್ ಗವರ್ಮೆಂಟ್ಸ್ ಟು ಎಸ್ಟಾಬ್ಲಿಷ್ ತಾಲೂಕಾ ಬೋರ್ಡ್ಸ್, ಮುನ್ಸಿಪಲ್ ಬೋರ್ಡ್ಸ್ ಅಂಡ್ ಡಿಸ್ಟ್ರಿಕ್ಟ್ ಬೋರ್ಡ್ಸ್ ವಿತ್ ಮೋಸ್ಟ್ ಎಲೆಕ್ಟೆಡ್ ಅಂಡ್ ನಾನ್ ಅಫಿಷಿಯಲ್ ರೆಪ್ರೆಸೆಂಟೇಟಿವ್ಸ್. ಇದು ಬಹಳ ಮುಖ್ಯ ಆಗುತ್ತೆ. ಏನಂತಂದ್ರೆ ಇಲ್ಲಿ ಪ್ರಾಂತೀಯ ಸರ್ಕಾರಗಳು, ತಾಲೂಕು ಮಂಡಳಿಗಳು, ಪುರಸಭೆಯ ಮಂಡಳಿಗಳು, ಜಿಲ್ಲಾ ಮಂಡಳಿಗಳನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಸಲಹೆ ನೀಡ್ತಾರೆ ಲಾರ್ಡ್ ರಿಪ್ಪನ್ ಅವರು. ನೋಡಿ ಎಲ್ಲಿಂದ ಆರಂಭ ಆಯಿತು ನಮ್ಮ ಸ್ಥಳೀಯ ಸರ್ಕಾರದ ಒಂದು ಇತಿಹಾಸ ಅಂತ. ಎಕ್ಸಾಮ್ ಅಲ್ಲಿ ಇದೆಲ್ಲ ಯಾಕೆ ಕೇಳ್ತಾರೆ ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್ ಅಂತ ಹೇಳ್ಬೋದು. ಈ ವಿಚಾರಗಳು ನಮಗೆ ಗೊತ್ತಿದ್ರೆ ಮಾತ್ರ ಅಲ್ರಿ ಒಬ್ಬ ಪಂಚಾಯತಿಯಲ್ಲಿ PDO ಒಳ್ಳೆ ಆಫೀಸರ್ ಆಗ್ಲಿಕ್ಕೆ ಸಾಧ್ಯ, ಒಳ್ಳೆ ವಿಲೇಜ್ ಅಕೌಂಟ್ ಆಗ್ಲಿಕ್ಕೆ ಸಾಧ್ಯ. ಅರ್ಧಮರ್ಧ ಓದಿ ದುಡ್ಡು ಕೊಟ್ಟು ಎಕ್ಸಾಮ್ ಪಾಸ್ ಮಾಡ್ಕೊಂಡ್ರೆ ಅವ್ರಿಗೇನ್ ಗೊತ್ತಿರುತ್ತೆ ಅಲ್ವಾ? ಹೀಗೆ ಭಾರತದಲ್ಲಿ ಲಾರ್ಡ್ ರಿಪ್ಪನ್ ಅವರ ಸ್ಥಳೀಯ ಸರ್ಕಾರದ ರಚನೆಯು ಕೂಡ ಪ್ರಾರಂಭ ಆಗುತ್ತೆ. ಸ್ಥಳೀಯ ಸಂಸ್ಥೆಗಳ ಪಿತಾಮಹನೆಂದು ಕರೆಯಲಾದ ಲಾರ್ಡ್ ರಿಪ್ಪನ್ ಭಾರತದ ವೈಸರಾಗಿ ಬಂದ ನಂತರ 1882 ಮೇ 18ರಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಒಟ್ಟು ಸದಸ್ಯರಲ್ಲಿ ಅಧಿಕಾರಿ ಸದಸ್ಯರಲ್ಲಿ 1/3 ಭಾಗಕ್ಕೆ ಸೀಮಿತವಾಗಿರ್ಬೇಕು. ಉಳಿದವರು ಅಧಿಕಾರೇತರ ಸದಸ್ಯರಾಗಿರ್ಬೇಕು ಅಂತ ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇವರು ಸ್ಥಳೀಯ ಸರ್ಕಾರದಲ್ಲಿ ಯಾವ ರೀತಿಯ ಒಂದು ಕಮಿಟಿಯನ್ನ, ಒಂದು ಗುಂಪನ್ನ ರಚನೆ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗದವರು ಯಾವ ರೀತಿ ಇರಬೇಕು, ಎಂತ ಅಧಿಕಾರಿಗಳಿರ್ಬೇಕು, ಎಷ್ಟು ಜನ ಇರಬೇಕು ಅನ್ನೋದಕ್ಕೆ ಹೇಳಿದಾಗ ಇಲ್ಲಿ 3 ಜನ, ಟೋಟಲ್ ಆಗಿ 3 ಜನ ಅಧಿಕಾರಿಗಳಿರ್ಬೇಕು ಒಂದು ಸ್ಥಳೀಯ ಸರ್ಕಾರವನ್ನ ನಡೆಸ್ತಕ್ಕಂಥ ಅಧಿಕಾರಿಗಳು. ಎಕ್ಸಾಂಪಲ್ಗೆ ಒಂದು ಗ್ರಾಮ ಪಂಚಾಯತಿಯಲ್ಲಿ 3 ಜನ ಅಧಿಕಾರಿಗಳು ಇರ್ಬೇಕ್ರಿ. ಒಂದು ಗ್ರಾಮ ಪಂಚಾಯತ್ ಎಕ್ಸಾಂಪಲ್ಗೆ ಹೇಳೋದಾದ್ರೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ 3 ಜನ ಇರಬೇಕು. ಆ 3 ಜನರಲ್ಲಿ ಓಕೆನಾ, ನೋಡಿ ಆ 3 ಜನರಲ್ಲಿ ಇಲ್ಲಿದೆ ನೋಡಿ, ಆ ಒಟ್ಟು ಸದಸ್ಯರಲ್ಲಿ ಅಧಿಕಾರಿ ಸದಸ್ಯರ ಸಂಖ್ಯೆ 1/3 ಇರಬೇಕು. ಬಾಕಿ ಸಂಖ್ಯೆ ಉಳಿದವರು ಏನಾಗಿರ್ಬೇಕು, ಅಧಿಕಾರೇತರ ಸದಸ್ಯರಾಗಿ. ಇಲ್ಲಿ ಒಬ್ಬ ಅಧಿಕಾರಿ ಮಾತ್ರ ಸರ್ಕಾರದ ಅಧಿಕಾರಿ ಆಗಿರ್ಬೇಕು, ಉಳಿದಂತ ಇಬ್ಬರು ಅಧಿಕಾರೇತರ ಅಂದ್ರೆ ಇವರು ರಾಜಕೀಯದಿಂದ ಬಂದಂತವರಾಗಿರಬೇಕು. ದೇವರ್ ಎಲೆಕ್ಟೆಡ್ ಪೀಪಲ್ಸ್.
ಎಲೆಕ್ಟೆಡ್ ಪೀಪಲ್ಸ್ ಆಗಿರ್ಬೇಕು ಅನ್ನೋದು ಇಲ್ಲಿನ ಉದ್ದೇಶ. 1/3 ಅಂದ್ರೆ ಎಕ್ಸಾಂಪಲ್ ಇವಾಗ ನೋಡಿ, ಇವಾಗ ಒಬ್ರು ಪಿ ಡಿ ಇರ್ತಾರೆ, ಗವರ್ಮೆಂಟ್ ಆಫೀಸರ್ ಇವರು. ಇದಂತವ್ರು ಏನಿರ್ತಾರೆ, ರಾಜಕೀಯದವರು, ಏನು ಅಧ್ಯಕ್ಷರಿರ್ತಾರೆ, ಆಮೇಲೆ ಮೆಂಬರ್ಗಳು ಇರ್ತಾರೆ. ಅವರೆಲ್ಲ ಯಾರ್ರಿ? ರಾಜಕೀಯ ಹಿನ್ನೆಲೆಯಿಂದ ಬಂದಂತವ್ರು, ರಾಜಕೀಯ ಹಿನ್ನೆಲೆಯಿಂದ ಬಂದಂತವ್ರು, ರೈಟ್? ರಾಜಕಾರಣಿಗಳು ಅವರೆಲ್ಲ, ರೈಟ್? 1/3 ಒಬ್ಬರು ಗವರ್ಮೆಂಟ್ ಆಫೀಸರ್ ಇರಬೇಕು. ಇನ್ನು ಉಳಿದಂತೆ ಅಧಿಕಾರೇತರ, ಅವರಿಗೆ ಅಷ್ಟು ಅಧಿಕಾರ ಇರಬಾರ್ದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಲಾರ್ಡ್ ರಿಪ್ಪನ್ನ ಸ್ವಾರ್ಥ ಇಲ್ಲಿ ಕೂಡ ಇದೆ. ಅಧಿಕಾರೇತರ ಅಂತಂದ್ರೆ ಹೊರಗಿನವರು ಇರಬೇಕು, ಉಳಿದಂತ ಅಧಿಕಾರ ವರ್ಗ ಬ್ರಿಟಿಷರಿಗೆ ಸಂಬಂಧಪಟ್ಟ ವ್ಯಕ್ತಿನೇ ಆಗಿರಬೇಕು ಅನ್ನೋದು ಇಲ್ಲಿನ ಉದ್ದೇಶ. ಸ್ಥಳೀಯ ಸರ್ಕಾರ ಏನೋ ತಂದ್ರು, ಆದ್ರೆ ಅಧಿಕಾರವನ್ನ ತಾವೇ ಇಟ್ಕೊಂಡ್ರು. ದಿಸ್ ಇಸ್ ಅಬೌಟ್ ಬ್ರಿಟಿಷ್ ಪೀರಿಯಡ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಸ್, ಇಲ್ಲಿಂದು ಒಂದು ನೋಟಿಸ್ ಇದೆ ನೋಡಿ. ವಿ ಹ್ಯಾವ್ ಒನ್ ನೋಟಿಸ್, ದಟ್ ಈಸ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್. ಈ ಒಂದು ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್ ಅನ್ನು ವೇದಾಂತ ಪಾಠಶಾಲೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತೇ ನಾಳೆಯಿಂದ ಆಲ್ಮೋಸ್ಟ್ ತರಗತಿಗಳು ಪ್ರಾರಂಭ ಆಗ್ತವೆ. ಪ್ರತಿದಿನ 7 ಗಂಟೆಗೆ ಲೈವ್ ಕ್ಲಾಸಸ್ ಇರ್ತವೆ. ಇದರ ಕನ್ನಡ ಮತ್ತೆ ಇಂಗ್ಲಿಷ್ 2 ಭಾಷೆಯಲ್ಲಿ ಇರುತ್ತೆ. ಜೊತೆಗೆ 4 ತಿಂಗಳ ತರಗತಿಗಳು ಇಲ್ಲಿ ನಿಮಗೆ ಸಿಗ್ತವೆ. ಇದರಲ್ಲಿ 2 ತಿಂಗಳು ಲೈವ್ ಇರ್ತವೆ, ಇನ್ನು 2 ತಿಂಗಳು ರೆಕಾರ್ಡೆಡ್ ಕ್ಲಾಸ್ ಇರ್ತವೆ. ಟೋಟಲ್ ಆಗಿ 4 ತಿಂಗಳು ನಿಮಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ, ಜಸ್ಟ್ 399 ಅಲ್ಲಿ. ಓಕೆನಾ? ಇಲ್ಲಿ 399. ಸರಿ, ಒಂದು ನಿಮಿಷ, 1 ಮಿನಿಟ್. ಐ ಥಿಂಕ್ ಇದು ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಎಸ್, ಯು ಕ್ಯಾನ್ ಸಿ ಹಿಯರ್. ಎಸ್, 399 ಪ್ರೈಸ್ ಅಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆಮೇಲೆ ಪ್ರತಿಯೊಂದು ತರಗತಿಯ PDF ಕೂಡ ಸಿಗುತ್ತೆ. ಪ್ರತಿ ವಾರ ಮಾದರಿ ಪರೀಕ್ಷೆಗಳನ್ನು ಕೂಡ ನಡೆಸಲಾಗುತ್ತೆ. ಆಮೇಲೆ ವಿಲೇಜ್ ಅಕೌಂಟ್ ಮತ್ತೆ PDO ಎರಡು ಒಂದು ಪರೀಕ್ಷೆಗಳಿಗೂ ಕೂಡ ಇದು ಉಪಯುಕ್ತ ಆಗುತ್ತೆ. ಓನ್ಲಿ ಸಿಂಗಲ್ ಸಬ್ಜೆಕ್ಟ್ ಕೋರ್ಸ್, ದಟ್ ಈಸ್ RDPR ಆಕ್ಟ್, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಆಕ್ಟ್ 1993. ಬಿಕಾಸ್ ಯಾಕೆ ಈ ರೀತಿಯ ಒಂದು ಸಿಂಗಲ್ ಸಬ್ಜೆಕ್ಟ್ ಅನ್ನ ಮಾಡ್ತಾ ಇದೀವಿ ಅಂತಂದ್ರೆ, ಬಿಕಾಸ್ ಈ ಪಂಚಾಯತ್ ರಾಜ್ ಅನ್ನೋದು ಪಂಚಾಯತ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತ ಒಂದು ಯೂನಿಕ್ ಆದಂತ ಒಂದು ಕಾನ್ಸೆಪ್ಟ್. ಇದು ಒಂದು ಯೂನಿಕ್ ಆದಂತ ಕಾನ್ಸೆಪ್ಟ್. ನಾವು ಯಾವ ರೀತಿ ಸಂವಿಧಾನವನ್ನು ಓದ್ತೀವಿ ಅದೇ ರೀತಿಯಾಗಿ ಗ್ರಾಮೀಣ ಪಂಚಾಯತಿಗೆ ಸಂಬಂಧಪಟ್ಟಂಗೆ, ಒಂದು ಅಭಿವೃದ್ಧಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಗೆ ಇದು ಪ್ರತ್ಯೇಕವಾದಂತ ಒಂದು ಪುಸ್ತಕ, ಒಂದು ಕಾಯ್ದೆ ಇದೆ. ಈ ಕಾಯ್ದೆಯನ್ನ ಸಂಪೂರ್ಣವಾಗಿ ಓದ್ತೀವಿ, ಇನ್ ಡೀಟೇಲ್ ಆಗಿ ನಾವು ತರಗತಿಗಳಲ್ಲಿ ಮಾಡ್ತೀವಿ. ಓಕೆನಾ? ಎಸ್, ಆದಷ್ಟು ಬೇಗ ಜಾಯ್ನ್ ಆಗಿ ಇದೇ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬಹುದು. ಜಸ್ಟ್ 399 ರೂಪೀಸ್ ಅಲ್ಲಿ. ಓಕೆನಾ? ಥ್ಯಾಂಕ್ ಯು.